ಹಲೋ, ವೆಲ್ಕಮ್ ಟು ವಿಜಯ್ ಸೊಲ್ಯೂಷನ್ಸ್. ಸೊ ಇವತ್ತು ಎಕ್ಸಸೈಸ್ 2 ಸ್ಟಾರ್ಟ್ ಮಾಡೋಣ. ಪ್ರೀವಿಯಸ್ ಅಲ್ಲಿ ಎಕ್ಸಸೈಸ್ 1 ಸ್ಟಾರ್ಟ್ ಮಾಡಿದ್ವಿ. ಸೊ ಇದು ಒಂದು ಡ್ರಾಯಿಂಗ್ ನಮ್ದು ಬೇಸಿಕ್ ಸಿಂಪಲ್ ಡ್ರಾಯಿಂಗ್. ಒಂದು ಸೈಡ್ ವಿನಲ್ಲಿ ಫ್ರಂಟ್ ವಿನಲ್ಲಿ ಎಲ್ಲ ಯೂಸ್ ಮಾಡಿಬಿಟ್ಟು ಡ್ರಾ ಮಾಡೋಣ. ಅದು ಹೇಗೆ ಅನ್ನೋದು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು ಆಲ್ರೆಡಿ ಒಂದು ಕ್ರಿಯೇಟ್ ಮಾಡಿರೋ ಮಾಡಲ್. ಇದು ನಮಗೆ ಒಂದು 3D ಮಾಡಲ್. ಓಕೆ, ನೋಡಿ ಈ ತರ ಎಲ್ಲ ಇದೆ ಸೈಡ್ ವಿನಲ್ಲಿ. ಸೊ ಇದನ್ನು ನಾವು ಈಗ ಕ್ರಿಯೇಟ್ ಮಾಡೋಣ. ಯಾವ ತರ ಕ್ರಿಯೇಟ್ ಮಾಡೋಣ ಅನ್ನೋದು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಜಸ್ಟ್ ನ್ಯೂ ಪಾರ್ಟ್. ಓಕೆ, ಫ್ರಂಟ್ ಪ್ಲೇನ್, ರೈಟ್ ಕ್ಲಿಕ್, ಸ್ಕೆಚ್. ಓಕೆ, just draw the rough sketch as per that model. ಅದು ಹೇಗಿದೆ ನೋಡ್ಬಿಟ್ಟು ಓಕೆ ಈ ತರ ಅನ್ನೋದು ಡ್ರಾ ಮಾಡಿದೀವಿ ಸರ್. ಅಂದ್ರೆ ಈ ಫೇಸ್, ಫ್ರಂಟ್ ಫೇಸ್ ಅಲ್ಲಿ ಇದು ನಾವು ಡ್ರಾ ಮಾಡಿದ್ವಿ ಸ್ಕೆಚ್. ಸೊ ಇದಕ್ಕೆ ಡೈಮೆನ್ಷನ್ ಅನ್ನು ಕೊಡಬೇಕು. ಇದು ನೋಡಿ, ಇದು 35 ಅಂದ್ರೆ ಸ್ಮಾರ್ಟ್ ಡೈಮೆನ್ಷನ್. ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ? 35. ಓಕೆ, ನೆಕ್ಸ್ಟ್ ಇದೆಷ್ಟಿದೆ? ಸೆಂಟ್ರಲ್ಲಿ 10 ಇದೆ. ಇಲ್ಲಿಂದ ಇಲ್ಲಿಗೆ 10 mm ಇದೆ. ಟೋಟಲ್ ಇದೊಂದು 20 mm ಇದೆ. ಓಕೆ, ಅಂದ್ರೆ ಇದು 10 mm, ಇದು 20 mm, ಇಲ್ಲಿಂದ ಇಲ್ಲಿಗೆ 10 mm. ನೋಡಿ, ಇಲ್ಲಿಂದ ಇಲ್ಲಿಗೆ 10 ಅಂದ್ರೆ ಇದೊಂದು 15 mm ಈ ಕಡೆ ಇರುತ್ತೆ. ಇದು ಆಟೋಮೆಟಿಕಲಿ ಇದು ಬಂದಿರುತ್ತೆ. ಫಿಫ್ಟೀನ್ mm. ಓಕೆ, ಇದು ಹೈಟ್ ಎಷ್ಟಿದೆ? 5 mm. ನಮ್ಗೆ ಓವರ್ ಆಲ್ ಎಷ್ಟಿದೆ? 35 mm. ಅಂದ್ರೆ ಇಲ್ಲಿ ನೋಡಿ 30 mm. ಇದು ಎಷ್ಟಿದೆ? 30 mm ಇದೆ. ಓಕೆ, ಇಲ್ಲಿಂದ ಇಲ್ಲಿಗೆ ಇದನ್ನು 5 mm. ಈ ಗ್ಯಾಪು ಇದು 5 mm. ಇದು ಆಟೋಮೆಟಿಕಲಿ ಬಂದ್ಬಿಡುತ್ತೆ. ಈ ಗ್ಯಾಪ್ ಇದನ್ನು 5 mm ಇದೆ. ಅಂದ್ರೆ ಇದು ಎಲ್ಲಾ ಸೈಡು ಇಲ್ಲಿ 5 mm ಕೊಟ್ಟಿದ್ದಾರೆ ನೋಡಿ. ಇದೆಲ್ಲ ಸೈಡು 5 mm ಅನ್ನೋದು ಇರುತ್ತೆ. ಈ ತರ ನಾವು ಸ್ಕೆಚ್ ಡೈಮೆನ್ಷನ್ ಅನ್ನೋದು ಕೊಟ್ಕೋಬೇಕು ಸ್ಕೆಚ್ ಮಾಡಿದ್ಮೇಲೆ. ಸೊ ಈ ಡಿಸ್ಟೆನ್ಸ್ ನೋಡಿ, ಇದು ಎಷ್ಟಿದೆ? 20 mm ಇದೆ. ಸೊ ನಾವು ಇದನ್ನ ಎಕ್ಸ್ಟ್ರೂಡ್ ಮಾಡೋಣ. ಎಕ್ಸ್ಟ್ರೂಡ್ 20 mm. ಓಕೆ, ಇದು ಬಾಕ್ಸ್ ಅನ್ನೋದು ಕ್ರಿಯೇಟ್ ಆಯ್ತು. ಓಕೆ, ನಾವೀಗ ಏನು ಮಾಡಬೇಕು? ಇದನ್ನು ಸ್ಲಾಟ್ ಕ್ರಿಯೇಟ್ ಮಾಡಬೇಕು. ಸ್ಲಾಟ್ ಕ್ರಿಯೇಟ್ ಮಾಡಬೇಕು 10 mm ಬಿಡ್ತು, 10 mm ಲೆಂತಲ್ಲಿ. ಓಕೆ, ನಾವು ನೋಡಿ ಈ ಥರ ಸ್ಕೆಚ್ ಮಾಡ್ಕೋಬೇಕು. ಸೊ ಅಂದರೆ ಯಾವ ಥರ ಅಂದರೆ ನೋಡಿ, ಇನ್ನೊಂದ್ಸಲ ಈ ಫೇಸ್ ಮೇಲೆ ಮಾಡಬೇಕು. ಸೊ ಈ ಫೇಸ್ ಟಚ್ ಮಾಡ್ತೀನಿ, ರೈಟ್ ಕ್ಲಿಕ್ ಮಾಡ್ತೀನಿ. ಸೊ ಒಂದು ಅಪ್ರಾಕ್ಸಿಮೇಟ್ಲಿ ರೆಕ್ಟ್ಯಾಂಗ್ಯುಲರನ್ನು ಡ್ರಾ ಮಾಡಿ ಇದಕ್ಕೆ ಡೈಮೆನ್ಷನ್ ಕೊಟ್ಟು ಇದೊಂದು 5 mm, ಈ ಕಡೆಯಿಂದ 5 mm. ಸೊ ಇದು ಆಟೋಮೆಟಿಕಲಿ 10 mm ಬರುತ್ತೆ. ಇಲ್ಲಿಂದ ಇದು 5 mm. ಓಕೆ, ಇದು ಔಟ್ ಸೈಡ್ ಎಷ್ಟಾದ್ರೂ ಇರಲಿ, ನಾವು ಪರವಾಗಿಲ್ಲ. ನಾವು ಮಾಡ್ತಾ ಇರೋದು ಎಕ್ಸ್ಟ್ರೂಡ್ ಕಟ್. ನೋಡಿ ಈ ಆಪ್ಷನ್ ಎಕ್ಸ್ಟ್ರೂಡ್ ಕಟ್. ಇದು ಬ್ಲೈಂಡ್ ಜಾಸ್ತಿ ಇದ್ರೂ ಓಕೆ. ಏನೋ ಕೆಳಗಡೆ ಇದ್ರೆ ಎಕ್ಸ್ಟ್ರಾ ಮೀಟ್ರಲ್ಲಿ ಹೋಗ್ಬಿಡುತ್ತೆ. ಸೊ ಏನಿಲ್ಲ, ಸೊ ನಾವು ಬ್ಲೈಂಡ್ ಎಷ್ಟಾದ್ರೂ ಕೊಟ್ಕೋಬೇಕು. ನೋಡಿ ಈ ಥರ ಪಾಕೆಟ್ ಅನ್ನೋದು ಓಪನ್ ಆಗುತ್ತೆ. ಓಕೆ, ನೀವು ಡ್ರಾಯಿಂಗ್ ನೋಡಿದ್ರೆ ಗೊತ್ತಾಗುತ್ತೆ ಈ ಪಾಕೆಟ್ ಅನ್ನೋದು ಓಪನ್ ಆಗಿದೆ. ನೆಕ್ಸ್ಟ್ ನಾವೇನು ಮಾಡಬೇಕು? ಈ ಸರ್ಕಿಲ್ನ ಎಕ್ಸ್ಟ್ರೂಡ್ ಮಾಡಬೇಕು, ಡ್ರಾ ಮಾಡಬೇಕಾಗುತ್ತೆ. ನೋಡಿ 17.5ಲಿಂದ ಈ ಸೆಂಟ್ರಿಗೆ ಇರುತ್ತೆ 15 mm ಡಯಾಮೀಟ್ರಲ್ಲಿ. ನಾವು ಈ ಫೇಸಲ್ಲಿ ಇದೆ. ಓಕೆ, ಈ ಫೇಸ್ ಟಚ್ ಮಾಡ್ತೀವಿ, ರೈಟ್ ಕ್ಲಿಕ್, ಸ್ಕೆಚ್. ಒಂದು ಸೆಂಟ್ರ್ ಲೈನ್ ಹಾಕೊಂಬಿಡಿ ಈ ಥರ ಸೆಂಟರ್ ಪಾಯಿಂಟಿಗೆ ಇದಾಗಿ. ಸರ್ಕಿಲ್, ಸೆಲೆಕ್ಟ್ ದ ಸರ್ಕಿಲ್. ಓಕೆ, ಡಯಾಮೀಟರ್ ಎಷ್ಟಿದೆ? ಇದು
15 mm. ಹ್ಮ್ ಸೆಂಟ್ರಲ್ಲಿ ಒಂದು ಹೋಲುನೇ ಇದೆ. ನೀವು ನೋಡಿದ್ರೆ ಡಯಾಮೀಟರ್ 5 mm. 2.5 ರೇಡಿಯಸ್. ಓಕೆ, ಇಲ್ಲಿಂದ ಇಲ್ಲಿಗೆ ಸ್ಮಾರ್ಟ್ ಡೈಮೆನ್ಷನ್ ನೋಡಿ, ನಮಗೆ 17.5 ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ 17.5. ಇದು ಎಕ್ಸ್ಟ್ರೂಡ್ ಮಾಡ್ತೀವಿ, ಇದನ್ನು 10 mm. ಓಕೆ, ಇದು ನಮ್ಮ ಮಾಡೆಲ್ ಅನ್ನೋದು ಕ್ರಿಯೇಟ್ ಆಯಿತು. ಈ ಮಾಡೆಲು, ಈ ಡ್ರಾಯಿಂಗ್ ಪ್ರಕಾರ ನಮಗೆ ಒಂದು 3D ಮಾಡೆಲ್ ರೆಡಿ ಆಗಿದೆ. ಓಕೆ, ಇದಕ್ಕೆ ನಾವು ಬೇಕಂದ್ರೆ ಕಲರ್ ಚೇಂಜ್ ಮಾಡಿ, ಇದೊಂದು ಆರೋ ಮಾರ್ಕ್ ಇದೆ ನೋಡಿ, ಎಡಿಟ್ ಅಪಿರೆನ್ಸ್ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಯಾವ ಕಲರ್ ಬೇಕಂದ್ರೆ ಆ ಕಲರ್, ನನಗೆ ಗ್ರೀನ್ ಬೇಕು, ಬ್ಲೂ ಬೇಕು, ಯಾವ್ದು ಬೇಕಂದ್ರೆ ಅದು. ಇದು ಟೆಕ್ಸ್ಚರ್ ಬೇಕಂದ್ರೆ ಈ ಥರ ಬರುತ್ತೆ. ಓಕೆ, ವುಡನ್ ಸ್ಟ್ರಕ್ಚರ್ ಥರ, ವುಡ್ ಬಾಕ್ಸ್ ಇಲ್ಲ ಕಲರ್ ಆದರೆ ಈ ಥರ ಬರುತ್ತೆ. ನಾವು ಇಲ್ಲಿ ಕಲರ್ ಸೆಲೆಕ್ಟ್ ಮಾಡ್ಬೋದು. ಓಕೆ, ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅನಿಸುತ್ತೆ. ಸೊ ಏನಾದರೂ ಡೋಂಟ್ ಫರ್ಗೆಟ್ ಲೈಕ್. ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಐ ವಿಲ್ ಎಕ್ಸ್ಪ್ಲೇನ್ ಇನ್ ನೆಕ್ಸ್ಟ್ ಸೆಕ್ಷನ್. ಥ್ಯಾಂಕ್ ಯು.